ಹಾಯ್ ಗೈಸ್, ಇತ್ತೀಚೆಗೆ ಸುಮಾರು KCET ಸ್ಟೂಡೆಂಟ್ಸು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ. ಅದೇನಪ್ಪ ಅಂದರೆ, ನಾನು KCET ಕೌನ್ಸ್ಲಿಂಗ್ಗೆ ಅಥವಾ ಆಪ್ಷನ್ ಎಂಟ್ರಿ ಪ್ರೊಸೆಸ್ಗೆ 2 ಬಾರಿ ಪೇಮೆಂಟ್ನ ಮಾಡಿದ್ದೀನಿ. ಇನ್ನೂ ಕೂಡ ನನ್ನ ಪೇಮೆಂಟ್ ರಿಫ್ಲೆಕ್ಟ್ ಆಗ್ತಿಲ್ಲ, ನಾನು ಪೇಮೆಂಟ್ ಮಾಡಿದ್ದೀನಿ ಅಂತ ತೋರಿಸ್ತಿಲ್ಲ ಅಂತ ತುಂಬ ಮೆಸೇಜ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಯಾವುದೇ ಥರ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈ ಸಮಸ್ಯೆಗೆ ಸೊಲ್ಯೂಷನ್ಸ್ ಏನು ಮತ್ತು ರೀಸನ್ಸ್ ಯಾವ ರೀತಿ ಇದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಹತ್ರ ಟೈಮ್ ಏನಾದರೂ ಇಲ್ಲ ಅಂದರೆ ವಿಡಿಯೋ ಸ್ಪೀಡ್ನ ಜಾಸ್ತಿ ಮಾಡಿಬಿಟ್ಟು ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ಇದನ್ನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ನಾನಿವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನು ಕೂಡ ಅದನ್ನು ಕಂಪ್ಲೀಟ್ ಮಾಡೇ ಬಂದಿರೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕ್ತಕ್ಕಂಥ ಯಾವುದೇ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಬನ್ನಿ ಗೈಸ್, ಇವಾಗ ಈ ಸಮಸ್ಯೆಗೆ ಮುಖ್ಯವಾದ ಕಾರಣಗಳೇನು, ರೀಸನ್ಸ್ ಏನಂತ ನೋಡೋಣ. ಫಸ್ಟ್ ಏನಪ್ಪ ಅಂದರೆ, KE ವೆಬ್ಸೈಟ್ನಲ್ಲಿ ತುಂಬ ಟ್ರಾಫಿಕ್, ಅಂದರೆ ತುಂಬ ಜನ ಟ್ರೈ ಮಾಡ್ತಿರ್ತಾರೆ. ಇದರಿಂದ ಪೇಮೆಂಟ್ ರಿಫ್ಲೆಕ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಪೇಮೆಂಟ್ ಮಾಡಿರ್ಬೋದು, ಆದರೆ ಅದು ನಿಮಗೆ ಪೇಮೆಂಟ್ ಆಗಿದೆ ಅಂತ ಸಕ್ಸೀಡ್ ಅಂತ ತೋರಿಸ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದೊಂದು ರೀಸನ್ ಆಗಿರ್ಬೋದು. ಸೆಕೆಂಡ್ ಒಂದು ರೀಸನ್ ಏನಪ್ಪ ಅಂದರೆ, ಬ್ಯಾಂಕ್ ಸರ್ವರ್ ಮತ್ತು KE ಸರ್ವರ್ನಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ. ತುಂಬ ಜನ ಅದರಲ್ಲಿ ಪೇಮೆಂಟ್ ಮಾಡ್ತಿರೋದ್ರಿಂದ ಬ್ಯಾಂಕ್ ಸರ್ವರ್ ಕೂಡ ಸಮಸ್ಯೆ ಇರ್ಬೋದು. ಹಾಗಾಗಿ ಅದು ಕೂಡ ಡಿಲೇ ಆಗಲಿಕ್ಕೆ ಕಾರಣ ಆಗಿರುತ್ತೆ. ಥರ್ಡ್ ರೀಸನ್ ಏನಪ್ಪ ಅಂದರೆ, ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಆದರೂ ಅದು ನಿಮಗೆ ವೆಬ್ಸೈಟಲ್ಲಿ ಶೋ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮ್ಮ ಪೇಮೆಂಟ್ ಆಗಿರುತ್ತೆ, ಬಟ್ ನಿಮಗೆ ತೋರಿಸ್ತಿರಲ್ಲ ಅದು. ಇದೊಂದು ರೀಸನ್ ಆಗಿರ್ಬೋದು. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಪೇಮೆಂಟ್ ಗೇಟ್ವೇ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಇದರಿಂದ ನೀವು ಪೇಮೆಂಟ್ ಮಾಡಿದರೂ ಅದು ನಿಮಗೆ ಆಗಿದೆ ಅಂತ ಯಾವುದೇ ಮೆಸೇಜ್ ಬರಲ್ಲ. ಈ ಥರ ಸಮಸ್ಯೆಗಳು ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಅಥವಾ ನಿಮ್ಮ UPI, ಫೋನ್ಪೇ, ಪೇಟಿಎಮ್ ಈ ಥರ ಇರುತ್ತಲ್ಲ, ಅದರ ಹಿಸ್ಟ್ರಿಯಲ್ಲಿ ನಿಮ್ಮ ಅಮೌಂಟ್ ಕಟ್ ಆಗಿದೆಯಾ ಅಂದರೆ ಅವರಿಗೆ ಹೋಗಿದೆಯಾ ಅಂತ ಚೆಕ್ ಮಾಡಿ ಒಂದ್ಸಲ. ಮತ್ತು ನೀವು ಪೇಮೆಂಟ್ ರೆಸಿಪ್ಟ್, ಟ್ರಾನ್ಸಾಕ್ಷನ್ ID, UTR ನಂಬರ್ನ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಮತ್ತು ಸೇವ್ ಮಾಡ್ಕೊಳ್ಳಿ. ಅದನ್ನು 1 ದಿನ ಅಥವಾ 2 ದಿನ ಕಾಯಿರಿ. ಒಂದಷ್ಟು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ತನ್ನಷ್ಟಕ್ಕೆ ತಾನೇ ಅದು ಪೇಮೆಂಟ್ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ, ನಿಮಗೆ ನೋಟಿಫಿಕೇಶನ್ ಸಹ ಬರುತ್ತೆ. 1 ದಿನ ಅಥವಾ 2 ದಿನ ನೀವು ತಾಳ್ಮೆಯಿಂದ ಕಾಯಿರಿ. ಮತ್ತು ಪದೇ ಪದೇ ಪೇಮೆಂಟ್ನ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ತುಂಬ ಸಮಸ್ಯೆ ಆಗ್ಬೋದು. ಒಂದು ವೇಳೆ ಅಮೌಂಟ್ ರೀಫಂಡ್ ಆಗುತ್ತೆ, ಬಟ್ ಆದರೂ ಸಮಸ್ಯೆ, ಸ್ವಲ್ಪ ಕಾಯಿರಿ. 1 ಅಥವಾ 2 ದಿನ ಕಾದರೂ ನಿಮ್ಮ ಪೇಮೆಂಟ್ ಸ್ಟೇಟಸ್ ಅಥವಾ ನೋಟಿಫಿಕೇಶನ್ ಯಾವುದೇ ಥರ ಕಂಡು ಬರಲಿಲ್ಲ ಅಂದರೆ ನೀವು KEಗೆ ಇಮೇಲ್ ಮಾಡ್ಬೋದು. ನೀವು KEಗೆ ಇಮೇಲ್ ಮಾಡುವಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಏನೇನು ಹಾಕಬೇಕಂದ್ರೆ, ನಿಮ್ಮ CET ನಂಬರ್ ಹಾಕಿ ಮತ್ತು ಕ್ಯಾಂಡಿಡೇಟ್ ನೇಮ್ ಹಾಕಿ, ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ ಮತ್ತು ಟ್ರಾನ್ಸಾಕ್ಷನ್ ID ಹಾಕಿ. ಮತ್ತು ಇನ್ನೊಂದು, ನೀವು ಪೇಮೆಂಟ್ ಮಾಡಿರ್ತೀರಲ್ಲ ಅದರ ಸ್ಕ್ರೀನ್ಶಾಟ್. ಇದೆಲ್ಲ ಸೇರಿಸಿ ನೀವು KE ವೆಬ್ಸೈಟ್ಗೆ ಇಮೇಲ್ ಮಾಡ್ಬೋದು. ಇದೆಲ್ಲ ಆದಮೇಲೆ ನೀವು KE ಹೆಲ್ಪ್ಲೈನ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ವಿಚಾರಿಸಿ. ಮತ್ತು ಇನ್ನೊಂದು ಏನಂದರೆ, ಕೆಲವು ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ನಾನಿವಾಗ 2 ಸತಿ ನಾನು ಪೇಮೆಂಟ್ ಮಾಡಿದ್ದೀನಿ, ಇದಕ್ಕೆ ಸೊಲ್ಯೂಷನ್ ಏನು, ನನ್ನ ಹಣ ವಾಪಸ್ ಬರುತ್ತೆ ಅಂತ. ಖಂಡಿತ ನಿಮ್ಮ ಹಣ ರಿಫಂಡ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ನೀವು ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಲ್ಲ ಅದಕ್ಕೆ ನಿಮ್ಮ ಹಣ ವಾಪಸ್ ರಿಫಂಡ್ ಆಗುತ್ತೆ. ನೀವು ಇದನ್ನೆಲ್ಲ ಟ್ರಾನ್ಸಾಕ್ಷನ್ ID ಅದೆಲ್ಲ ಅವ್ರಿಗೆ ಇಮೇಲ್ ಥ್ರೂ ಸೆಂಡ್ ಮಾಡಿ. ಮತ್ತು ಅವ್ರನ್ನ ಹೆಲ್ಪ್ಲೈನ್ ಸಂಪರ್ಕಿಸಿ ಹೇಳಿ ಈ ಥರ ಆಗಿದೆ ಅಂತ. ಅದಕ್ಕೆ ದಯವಿಟ್ಟು ದುಡುಕ್ಲಿಕ್ಕೆ ಹೋಗಬೇಡಿ, ಹಣದ ಬಗ್ಗೆ ಏನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹಣ ನೀವು 2 ಸತಿ ಮಾಡಿದರೂ ನಿಮಗೆ ಹಣ ರಿಫಂಡ್ ಆಗುತ್ತೆ. ಒಂದು ಸತಿ ಅದು ಫೀಸ್ ಕಟ್ ಆಗುತ್ತೆ. ಆದ್ದರಿಂದ ಸ್ಟೂಡೆಂಟ್, ಈ ವಿಷಯದ ಬಗ್ಗೆ ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ನೀವು ಪೇಮೆಂಟ್ ಮಾಡಿರ್ತಕ್ಕಂಥ ಎಲ್ಲ ಸ್ಕ್ರೀನ್ಶಾಟ್ಸು ಮತ್ತು ಹಿಸ್ಟ್ರಿನ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು KE ವೆಬ್ಸೈಟ್ನ ಅವಾಗವಾಗ ಚೆಕ್ ಮಾಡ್ತಾ ಇರಿ, ಏನಾದರೂ ಅಪ್ಡೇಟ್ ಇರುತ್ತೆ. ಮತ್ತು ಇನ್ನೊಂದು, ನಿಮಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಮತ್ತು ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ದು, ನಿಮಗೆ ಇದರಿಂದ ಏನಾದರೂ ಸಹಾಯ ಆಗಿದ್ದರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಮತ್ತು ನೀವೇನಾದರೂ ಇಲ್ಲಿವರೆಗೆ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.